ಹಾಯ್ ಎಲ್ಲ ಹೇಗಿದ್ದೀರಿ? ಸೊ ಇವತ್ತು ಬಂದು ನಾನೊಂದು ಹೆಲ್ದಿ ಲಡ್ಡು ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ. ಆ್ಯಕ್ಚುಲಿ ಇದೊಂದು ಡ್ರೈ ಫ್ರೂಟ್ ಲಡ್ಡು. ಸೊ ಇದು ಹೇಗೆ ಮಾಡೋದು, ಏನೆಲ್ಲ ತಗೊಂಡಿದ್ದೇನೆ, ಇದರಲ್ಲಿರುವ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಏನಂತೇಳಿ ಎಲ್ಲ ನಾನು ನಿಮಗೆ ಹೇಳ್ತೇನೆ, ಹೇಗೆ ಮಾಡೋದು ಅಂತೇಳಿ ಸಹ. ಸೊ ಇದಕ್ಕೆ ನಾನು ಬಾದಾಮ್, ಪಿಸ್ತಾ, ಎಳ್ಳು, ಪಂಪ್ಕಿನ್ ಸೀಡ್ಸ್, ಡೇಟ್ಸ್, ವಾಲ್ನಟ್, ಫ್ಲ್ಯಾಕ್ಸ್ ಸೀಡ್ ಅಂತೇಳಿ ತಗೊಂಡಿದ್ದೇನೆ. ಆ್ಯಕ್ಚುಲಿ ಇದನ್ನು ಫಸ್ಟ್ ಡ್ರೈ ರೋಸ್ಟ್ ಮಾಡಿ ಕಡಿಯುವಾಗ ಇದಕ್ಕೆ ಖರ್ಜೂರ ಹಾಕಲಿಕ್ಕೆ. ಸೊ ಆ್ಯಕ್ಚುಲಿ ಇದರಲ್ಲಿರುವ ನ್ಯೂಟ್ರಿಯೆಂಟ್ ಕಂಟೆಂಟ್ಸ್ ಏನಂತ ಹೇಳಿದರೆ, ಬಾದಾಮ್, ಪಿಸ್ತಾ, ಎಳ್ಳು, ಪಂಪ್ಕಿನ್ ಸೀಡ್ಸಲ್ಲಿ ರಿಚ್ ಇನ್ ಪ್ರೋಟೀನ್, ಫೈಬರ್, ಪೊಟ್ಯಾಸಿಯಂ, ಕಾಪರ್, ಕ್ಯಾಲ್ಸಿಯಂ, ಐರನ್, ಮೆಗ್ನೇಷಿಯಮ್, ವಿಟಮಿನ್, ಜಿಂಕ್ ಅಂತೇಳಿ ಸಿಕ್ಕಾಪಟ್ಟೆ ಉಂಟು. ಸೊ ಡೇಟ್ಸಲ್ಲಿ ವಿಟಮಿನ್, ಐರನ್, ಫೈಬರ್, ಆ್ಯಂಟಿ ಆಕ್ಸಿಡೆಂಟ್ಸ್ ಉಂಟು. ಸೊ ವಾಲ್ನಟ್ಟಲ್ಲಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಉಂಟು, ಫೈಬರ್ ಉಂಟು, ಪ್ರೋಟೀನ್ ಉಂಟು. ಎಳ್ಳು ಅಲ್ಲಿ ಮೇಯ್ನಾಗಿ ವಿಟಮಿನ್ B1, B2, B3, B6, B9 ಅಂತೇಳಿ ವಿಟಮಿನ್ಸ್ ಉಂಟು. ಸೊ ಫ್ಲೆಕ್ಸ್ ಸೀಡಲ್ಲಿ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಫೈಬರ್, ಪ್ರೋಟೀನ್ ಉಂಟು. ಆ್ಯಕ್ಚುಲಿ ಇದೆಲ್ಲ ಫ್ರೈ ಆಗಿ ತಣ್ಣದ ನಂತರ ಖರ್ಜೂರ ಹಾಕಿ ಕಡ್ದು ನೆಕ್ಸ್ಟ್ ಸ್ವಲ್ಪ ಹೊತ್ತು ಬಿಟ್ಟು ಉಂಡೆ ಹಿಡಿಬೇಕು. ಆ್ಯಕ್ಚುಲಿ ನೀವು ಡೈಲಿ ತಿನ್ನುವ ಫುಡ್ಡಲ್ಲಿ ಇದೆಲ್ಲ ಸಿಗ್ತದ ಅಂತೇಳಿ ನನಗೆ ಗೊತ್ತಿಲ್ಲ, ಬಟ್ ನಾನು ತಿನ್ನೋದ್ರಲ್ಲಿ ಸಹ ಸಿಗ್ತದೆ ಇಲ್ಲ ಗೊತ್ತಿಲ್ಲ. ಆದ ಕಾರಣ ನೀವು ಹೀಗೆ ಲಡ್ಡು ಮಾಡಿ ತಿಂದರೆ ಆ್ಯಕ್ಚುಲಿ ನಿಮಗೆ ಸಹ ಹೆಲ್ದಿಯಾದ ಒಂದು ಹೆಲ್ತ್ ಸಿಗ್ತದೆ. ಸೊ ಮಕ್ಕಳಿಗೆ ಸಹ ಹಾಗೆ ಕೊಟ್ಟರೆ ತಿನ್ನೋದಿಲ್ಲ, ಬಟ್ ಲಡ್ಡು ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ.